ವಾಣಿ ಡೇಟು 12/7/2026. ಪ್ರಾತಃ ಮುರಳಿ. ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ. ರಿವೈಸ್ಡ್ ವಾಣಿ ಡೇಟು 31/12/2020. ಹೊಸಬರು ಸಹ ಕೈ ಎತ್ತುತ್ತಿದ್ದಾರೆ. ಶುಭಾಶಯಗಳು. ನಿಶ್ಚಯ ಬುದ್ಧಿಯವರೇ ವಿಜಯಿ ಆಗುತ್ತಾರೆ. ಬಾಪ್ದಾದರವರಿಗೂ ಸಹ ಗೊತ್ತಿದೆ, ಯಾರು ನಿಶ್ಚಯ ಬುದ್ಧಿಯವರು ಇರುತ್ತಾರೆ ಅವರು ಮುಂದುವರಿಯುತ್ತಾರೆ. ಒಳ್ಳೆಯದು. ಇಲ್ಲಿ ಎದುರಿನಲ್ಲಿ ಕುಳಿತಿದ್ದೀರಲ್ಲವೇ, ಕೈ ಎತ್ತಿ. ಯಾರು ಮೊದಲನೇ ಬಾರಿ ಬಂದಿದ್ದಾರೆ ಕೈ ಎತ್ತಿ. ಎಲ್ಲರ ಕಡೆ ತಮಗೆ ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ಯಾವ ನಿಶ್ಚಯ ಮಾಡಿದ್ದೀರಿ ಅದನ್ನು ಅಮೃತ ವೇಳೆ ಪ್ರತಿದಿನ ರಿವೈಸ್ ಮಾಡುತ್ತೀರಿ. ಬಾಪ್ದಾದರವರಿಗೆ ಮಕ್ಕಳನ್ನು ನೋಡಿ ಖುಷಿ ಆಗುತ್ತದೆ. ಸಮಯ ಟೂ ಲೇಟ್ಗಿಂತ ಮೊದಲು ತಾವು ಆಸ್ತಿಗೆ ಅಧಿಕಾರಿಯಾಗಿದ್ದೀರಿ. ಆದ್ದರಿಂದ ಪರಿವಾರ ಇಲ್ಲಿಗೆ ಬಂದಿರುವವರು ಮತ್ತು ತಮ್ಮ ತಮ್ಮ ಸೆಂಟರಿನಲ್ಲಿ ಇರುವವರು ಎಲ್ಲ ಮಕ್ಕಳ ಕಡೆಯಿಂದ ಬಾಪ್ದಾದರವರು ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ಈಗ ತಾವು ಒಂದು ಅದ್ಭುತ ಮಾಡಬೇಕು. ಸಾಹಸವಿದೆಯೇ? ಹೇಳಿ. ಸಾಹಸವಿದೆಯೇ? ತಾವು ಮೊದಲಿನಿಂದಲೇ ನಿರ್ವಿಘ್ನರಾಗಿರಬೇಕು. ನಿಶ್ಚಯ ಮತ್ತು ನಶೆಯಲ್ಲಿ ನಂಬರ್ 1 ಆಗಿರಬೇಕು. ಬಾಪ್ದಾದರವರಿಗೆ ಖುಷಿ ಆಗುತ್ತದೆ. ಹಳಬರಂತೂ ಹಳಬರೇ ಆಗಿದ್ದಾರೆ. ಆದರೆ ಹೊಸಬರು ಸ್ವಲ್ಪ ಸಮಯದಲ್ಲಿ ಅದ್ಭುತ ಮಾಡಿ ತೋರಿಸುತ್ತಾರೆ. ಒಳ್ಳೆಯದು. ಈಗ ಬಾಪ್ದಾದರವರು ಹೊಸಬರಾಗಿರಲಿ ಹಳಬರಾಗಿರಲಿ ಎಲ್ಲರಿಗೆ 1 ಸೆಕೆಂಡಿನ ಕಾರ್ಯವನ್ನು ಕೊಡುತ್ತಾರೆ. ಈಗೀಗ 1 ಸೆಕೆಂಡಿನಲ್ಲಿ ತಮ್ಮನ್ನು ತಾವು ಎಲ್ಲ ಸಂಕಲ್ಪಗಳಿಂದ ದೂರ ಮಾಡಿಕೊಂಡು 1 ಸೆಕೆಂಡಿನಲ್ಲಿ ಬಿಂದು ರೂಪದಲ್ಲಿ ಸ್ಥಿತ ಮಾಡಲು ಸಾಧ್ಯವೇ? ಮಾಡುತ್ತೀರಾ? 1 ಸೆಕೆಂಡಿನಲ್ಲಿ ನಾನು ಬಿಂದು ಆಗಿದ್ದೇನೆ. ಯಾವುದೇ ಸಂಕಲ್ಪವಿಲ್ಲ. ಬಿಂದು ಆಗಿದ್ದೇನೆ. ಯಾರು ಸೆಕೆಂಡಿನಲ್ಲಿ ಬಿಂದು ರೂಪದ ಸ್ಥಿತಿಯಲ್ಲಿ ಸ್ಥಿತರಾಗಿರುವವರು ಕೈ ಎತ್ತಿ. ಸೆಕೆಂಡಿನಲ್ಲೇ ಹಾಕಿದ್ದೀರಾ? ಒಳ್ಳೆಯದು. ಈಗ ಈ ಅಭ್ಯಾಸ 15 ದಿನ ಇಡೀ ದಿನದಲ್ಲಿ ಪ್ರತಿಯೊಂದು ಗಂಟೆಯಲ್ಲಿ ಬಿಂದು ಹಾಕಿ ಈ ಅಭ್ಯಾಸ ಪ್ರತಿಯೊಬ್ಬರೂ ಮಾಡಬೇಕು ಮತ್ತು ಆ ವಾತಾವರಣದಲ್ಲಿ ಇದ್ದು ತಮ್ಮ ಕಾರ್ಯದಲ್ಲಿ ಇರುತ್ತಾ 1 ಸೆಕೆಂಡಿನಲ್ಲಿ ಬಿಂದು ರೂಪದಲ್ಲಿ ಸಫಲತೆ ಸಿಕ್ಕಿದೆಯೇ ಎಂದು ಪರೀಕ್ಷಿಸಿಕೊಳ್ಳಿ. ಏಕೆಂದರೆ ಇಲ್ಲಂತೂ ವಾಯುಮಂಡಲವೂ ಸಹ ಇದೆ. ಆದರೆ ತಮ್ಮ ತಮ್ಮ ಸ್ಥಾನದಲ್ಲಿ ಇದ್ದು ಸೆಕೆಂಡಿನಲ್ಲಿ ಬಿಂದು ಸ್ವರೂಪದಲ್ಲಿ ಸ್ಥಿತರಾಗಬಹುದೇ? ಈ ಅಭ್ಯಾಸವನ್ನು ಮಾಡಬೇಕು. ಏಕೆಂದರೆ ಬಾಪ್ದಾದ ಎಷ್ಟು ಮುಂದುವರಿಯುತ್ತಾ ಹೋಗುತ್ತೀರಿ ಅಷ್ಟು 1 ಸೆಕೆಂಡಿನಲ್ಲಿ ಬಿಂದು ಸ್ಥಿತಿಯಲ್ಲಿ ಸ್ಥಿತರಾಗುವ ಅವಶ್ಯಕತೆ ಇರುತ್ತದೆ ಎಂದು ಹೇಳಿದರು. ಆದ್ದರಿಂದ ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಿ ಮತ್ತು ತಮ್ಮ ತಮ್ಮ ಸ್ಥಾನದಲ್ಲಿ ರಿಪೋರ್ಟ್ ಟೀಚರ್ಸ್ಗೆ ಬರೆದು ಕೊಡಬೇಕು. ನಂತರ ಟೀಚರ್ ಮೂಲಕ ಇಲ್ಲಿದ್ದರೂ ಇಲ್ಲದೇ ಇದ್ದರೂ ಎಲ್ಲರೂ ಕ್ಲಾಸ್ಗಳಲ್ಲಿ ಇದು ಹೋಮ್ವರ್ಕ್ ಆಗಿದೆ. ಇದರ ರಿಸಲ್ಟ್ ಬಾಪ್ದಾದರವರ ಬಳಿ ಬಂದಾಗ ನೋಡುತ್ತೇವೆ. ಇದರಿಂದ ತಾವು 108 ಅಥವಾ 16,000 ಮಾಲೆಯ ಅಧಿಕಾರಿ ಆಗಿದ್ದೀರಾ ಎಂದು ಗೊತ್ತಾಗುತ್ತದೆ. ಸೆಕೆಂಡಿನಲ್ಲಿ ದಿನದ ದಿನಚರಿಯಲ್ಲಿ ಎಷ್ಟು ಸಫಲ ಆಯಿತು. ಆದ್ದರಿಂದ ತಾವು ಎಷ್ಟು ಯೋಗ್ಯರಾಗಿದ್ದೀರಿ ಎಂದು ಗೊತ್ತಾಗುತ್ತದೆ. ಏಕೆಂದರೆ ಕೈ ಎತ್ತಿಸುತ್ತೇವೆ. ಯಾರು ಪ್ರಾಕ್ಟಿಕಲಲ್ಲಿ ಧಾರಣೆಯಲ್ಲಿ ನಾನು 108 ಅಥವಾ 16,000 ಮಾಲೆಯಲ್ಲಿ ಬರುತ್ತೇವೆ ಎಂದು ತಾವು ರಿಸಲ್ಟ್ ಬರೆಯಬೇಕು. ಆದ್ದರಿಂದ ದಾದಿಯವರು ಹೆಸರು ಕೊಟ್ಟಾಗ ಕೆಲವರು ನಾವು ಬರಬಹುದು ಎಂದು ತಿಳಿಯುತ್ತಾರೆ. ಅದರಿಂದ ಈ ರಿಪೋರ್ಟ್ಗಿಂತ ಗೊತ್ತಾಗಿ ಬಿಡುತ್ತದೆ. ಸದಾ ಸೆಕೆಂಡಿನಲ್ಲಿ ಯಾವ ರೂಪ ಅನುಭವ ಮಾಡಲು ಬಯಸುತ್ತೀರಾ? ಆ ರೂಪವನ್ನು ಅನುಭವ ಮಾಡಲು ಸಾಧ್ಯವೇ?
ಎಂದು ಬಾಬ್ದಾದರವರು ಕೇಳುತ್ತಾರೆ. 5 ಸ್ವರೂಪಗಳು ಯಾವುದನ್ನು ತಿಳಿಸಿದ್ದೇವೆ, ಅದು ಸಹ ಯಾವಾಗ ಬೇಕು ಆಗ ಸೆಕೆಂಡಿನಲ್ಲಿ ಸ್ವರೂಪ ಆಗಲು ಸಾಧ್ಯವೇ? ಇದನ್ನು ಅಭ್ಯಾಸ ಮಾಡಿ. ನಾನು ಯಾವುದನ್ನು ಬಯಸುತ್ತೇನೆ ಆ ಸ್ಥಿತಿಯಲ್ಲಿ ಸೆಕೆಂಡಿನಲ್ಲಿ ಇರಲು ಸಾಧ್ಯವೇ, ಅಥವಾ ಸಮಯ ಹಿಡಿಸುತ್ತದೆ ಎಂದು ತಮಗೆ ಗೊತ್ತಾಗುತ್ತದೆ. ಕೈ ಎತ್ತುವುದರಲ್ಲಿ ಬಾಬ್ದಾದರವರು ಖುಷಿಯಾಗಿದ್ದಾರೆ. ಮೆಜಾರಿಟಿ ಕೈ ಎತ್ತುತ್ತಾರೆ. ಈಗ ಕೈ ಎತ್ತಿದ್ದೀರಿ, ಆದರೆ ಅಭ್ಯಾಸ ಮಾಡುತ್ತಾ ಹೇಗೆ ಈಗ ದ್ವಾಪರ ಕಲಿಯುಗದ ಅಭ್ಯಾಸದಲ್ಲಿ ದೇಹಾಭಿಮಾನದಲ್ಲಿ ಬರುವುದು ಸಹಜ ಆಗಿಬಿಟ್ಟಿದೆ, ಅದೇ ರೀತಿ ಯಾವ ಸ್ವರೂಪದಲ್ಲಿ ಸ್ಥಿತರಾಗಲು ಬಯಸುತ್ತೀರಿ ಅದು ಅಷ್ಟು ಸಹಜ ಆಗಬೇಕು. ಏಕೆಂದರೆ ಸಮಯ ಅಂತಹದ್ದು ಬರುವುದಿದೆ. ಆ ಸಮಯದಲ್ಲಿ ತಮಗೆ ಈ ಅಭ್ಯಾಸದ ಅವಶ್ಯಕತೆ ಇರುತ್ತದೆ. ಈ ಅಭ್ಯಾಸ ಪ್ರತಿಯೊಬ್ಬರೂ ತಮ್ಮ ಕಾರ್ಯಗಳಲ್ಲಿ ಮಾಡಿ ಮತ್ತು ರಿಸಲ್ಟ್ ನಿಮಿತ್ತ ಟೀಚರ್ಸ್ಗೆ ಕೊಡುತ್ತೀರಿ. ಈ ವರ್ಷದ ಸಮಾಪ್ತಿಯಲ್ಲಿ ಇದನ್ನು ಅಭ್ಯಾಸ ಮಾಡುತ್ತಿರಬೇಕು. ತಮಗೆ ತಾವೇ ಮಾಡಿ, ತಮಗೆ ತಾವೇ ಟೀಚರ್ ಆಗಿ. ಆದರೆ ರಿಸಲ್ಟನ್ನು ತೋರಿಸಲು ತಮ್ಮ ಚಾರ್ಟ್ ಕೊಡುತ್ತಿದ್ದರೆ ಅಟೆನ್ಷನ್ ಇರುತ್ತದೆ. ಕೈಯನ್ನು ಎಲ್ಲಿ ಬೇಕೋ ಅಲ್ಲಿ ಇರಿಸಬಹುದಲ್ಲವೇ? ಅದೇ ರೀತಿ ಮನಸ್ಸನ್ನು ನೀವು ಯಾವ ಸ್ಥಿತಿಯಲ್ಲಿ ಇರಿಸಬೇಕೋ ಆ ಸ್ಥಿತಿಯಲ್ಲಿ ಇರಿಸಬೇಕು. ಮಹಾಮಂತ್ರವೂ ಸಹ ನೆನಪಾರ್ಥದಲ್ಲಿ ಮನ್ಮನಾಭವ ಆಗಿದೆ. ಮನಸ್ಸಿನ ಡ್ರಿಲ್ನಲ್ಲಿ ಎಷ್ಟು ಸಫಲತೆ ಇದೆ ಅದನ್ನು ತಮಗೆ ತಾವೇ ಅನುಭವ ಮಾಡಿ. ಒಬ್ಬೊಬ್ಬ ಮಗು ಈಗ ಸಂಗಮ ಯುಗದ ಸುಖ, ಸಂಗಮ ಯುಗದ ಪ್ರಾಪ್ತಿಗಳು, ಪ್ರತಿಯೊಂದು ಪ್ರಾಪ್ತಿಯ ಅನುಭವಿ ಆಗಲಿ ಎಂದು ಬಾಬ್ದಾದರವರು ಬಯಸುತ್ತಾರೆ. ಪ್ರತಿಯೊಂದು ಪ್ರಾಪ್ತಿ, ಪ್ರತಿಯೊಂದು ಶಕ್ತಿ, ಜ್ಞಾನದ ರಹಸ್ಯವನ್ನು, ಯೋಗದ ಪ್ರತಿಯೊಂದು ವಿಧಿಯನ್ನು, ಧಾರಣೆಯಲ್ಲೂ ಪ್ರತಿಯೊಂದು ಧಾರಣೆಯ ಅನುಭವಿ ಆಗಿದ್ದೀರಾ ಎಂದು ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಬೇಕು. ತಮ್ಮ ಪೂರ್ತಿ ಚೆಕಿಂಗ್ ಮಾಡಿಕೊಳ್ಳುತ್ತೀರಿ ಮತ್ತು ಮುಂದುವರಿಯುತ್ತೀರಿ. ಅಂದಮೇಲೆ ಈ ದಿನ ಬಾಬ್ದಾದ ಚೆಕಿಂಗ್ ಮತ್ತು ಪ್ರಾಪ್ತಿಗಳನ್ನು ಚೆಕ್ ಮಾಡಿಕೊಳ್ಳಲು ಹೇಳುತ್ತಿದ್ದಾರೆ. ಯಾವುದೇ ಪ್ರಾಪ್ತಿಯಲ್ಲಿ ಕೊರತೆ ಇದ್ದರೆ ಡ್ರಾಮಾನುಸಾರ ಪರೀಕ್ಷೆಗಳು ಸಮಯದ ಅನುಸಾರವಾಗಿ ಅದೇ ಬರುತ್ತದೆ. ಆದ್ದರಿಂದ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಸಂಪೂರ್ಣ ಮತ್ತು ಸಂಪನ್ನತೆ ಚೆಕಿಂಗ್ ಮಾಡಿಕೊಳ್ಳಿ ಮತ್ತು ಪರಿವರ್ತನೆ ಆಗಿ. ಈ ದಿನ ಬಾಬ್ದಾದ ತಮ್ಮೆಲ್ಲರ ಸಾಧಾರಣ ಸ್ವರೂಪದಲ್ಲೂ ತಮ್ಮ ಭವಿಷ್ಯದ ರೂಪ, ಪ್ರಾಪ್ತಿಗಳ ರೂಪವನ್ನು ನೋಡುತ್ತಿದ್ದೇವೆ. ಒಳ್ಳೆಯದು. ಎಲ್ಲ ಕಡೆಯ ಅಗಲಿ ಹೋಗಿ ಸಿಕ್ಕಿರುವ ಮಕ್ಕಳು ಬಾಬ್ದಾದರವರ ಹೃದಯ ಸಿಂಹಾಸನ. ಮಕ್ಕಳಿಗೆ ಬಾಬ್ದಾದರವರ ಆಜ್ಞಾಕಾರಿ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಬಹಳ ಹೃದಯದ ಪ್ರೀತಿ ಮತ್ತು ಬಾಬ್ದಾದರವರ ಶುಭಾಶಯಗಳು. ಬಾಬ್ದಾದರವರಿಗೂ ಮಕ್ಕಳನ್ನು ನೋಡಿ ಖುಷಿಯಾಗುತ್ತದೆ. ವಾಹ ನನ್ನ ಮಕ್ಕಳೇ, ವಾಹ. ಇಡೀ ವರ್ಷ ನಿರ್ವಿಘ್ನ ಮತ್ತು ಖುಷಿ ಮಿಜಾಜ್, ಪ್ರಸನ್ನಚಿತ್ತ ಆಗಿರಿ. ತಮ್ಮ ಚಲನೆ ಮತ್ತು ಚೆಹರೆಯಿಂದ ಎಲ್ಲರಿಗೂ ಖುಷಿ ಮತ್ತು ಮುಗುಳ್ನಗುವುದನ್ನು ಕಲಿಸಿ ಕೊಡಿ. ಸದಾ ಹಾರುತ್ತಾ ಇರಿ ಮತ್ತು ಹಾರಿಸುತ್ತಾ ಇರಿ. ನಡೆಯುವುದೆಲ್ಲ ಹಾರುತ್ತಾ ಇರಿ. ಹಾರುವ ಕಲೆ ಸರ್ವರಿಗೂ ಪ್ರಿಯವಾಗಿದೆ. ಅಂದಮೇಲೆ ಹಾರುತ್ತಾ ಸಂದೇಶ ಕೊಡಬೇಕು. ಎಲ್ಲರೂ ತಮ್ಮನ್ನು ನೋಡಿ ಖುಷಿಯ ಉಯ್ಯಾಲೆಯಲ್ಲಿ ತೂಗುವುದಕ್ಕೆ ತೊಡಗಲಿ. ಹ್ಯಾಪಿ ನ್ಯೂ ಇಯರ್. ವರದಾನ. ಈಶ್ವರೀಯ
ಭಾಗ್ಯದಲ್ಲಿ ಪ್ರಕಾಶತೆಯ ಕಿರೀಟವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವ ಪ್ರಾಪ್ತಿ ಸ್ವರೂಪ ಭವ. ಪ್ರಪಂಚದಲ್ಲಿ ಭಾಗ್ಯದ ಸಂಕೇತವಾಗಿ ರಾಜ್ಯ ಭಾಗ್ಯವಿರುತ್ತದೆ ಹಾಗೂ ರಾಜ್ಯ ಭಾಗ್ಯದ ಸಂಕೇತವು ಕಿರೀಟವಾಗಿರುತ್ತದೆ. ಇದೇ ರೀತಿ ಈಶ್ವರ್ಯ ಭಾಗ್ಯದ ಸಂಕೇತವು ಪ್ರಕಾಶತೆಯ ಕಿರೀಟವಾಗಿದೆ ಮತ್ತು ಈ ಕಿರೀಟದ ಪ್ರಾಪ್ತಿಗೆ ಆಧಾರವಾಗಿದೆ ಪವಿತ್ರತೆ. ಸಂಪೂರ್ಣ ಪವಿತ್ರ ಆತ್ಮರು ಪ್ರಕಾಶತೆ ಕಿರೀಟಧಾರಿ ಆಗುವುದರ ಜೊತೆಗೆ ಸರ್ವ ಪ್ರಾಪ್ತಿಗಳಿಂದಲೂ ಸಂಪನ್ನರಾಗಿ ಇರುತ್ತಾರೆ. ಒಂದು ವೇಳೆ ಯಾವುದೇ ಪ್ರಾಪ್ತಿಯ ಕೊರತೆ ಇದೆ ಎಂದರೆ ಪ್ರಕಾಶತೆ ಕಿರೀಟವು ಸ್ಪಷ್ಟವಾಗಿ ಕಾಣಿಸುವುದಿಲ್ಲ. ಸ್ಲೋಗನ್: ತನ್ನ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗುವವರೇ ಮನಸಾ ಮಹಾದಾನಿ ಆಗಿದ್ದಾರೆ. ಅವ್ಯಕ್ತ ಸೂಚನೆಗಳು: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಈಗೀಗ ಒಳ್ಳೆಯದು ಎಂದು ಹೇಳುತ್ತಾರೆ, ಆದರೆ ಒಳ್ಳೆಯವರಾಗಬೇಕೆನ್ನುವ ಪ್ರೇರಣೆ ಸಿಗುತ್ತಿಲ್ಲ. ಅದಕ್ಕೆ ಒಂದೇ ಸಾಧನವಿದೆ: ಸಂಘಟಿತ ರೂಪದಲ್ಲಿ ಜ್ವಾಲಾ ಸ್ವರೂಪರಾಗಿ ಒಬ್ಬೊಬ್ಬರು ಚೈತನ್ಯ ಲೈಟ್ ಹೌಸ್ ಆಗಿರಿ. ಸೇವಾಧಾರಿಯಾಗಿದ್ದಿರಿ, ಸ್ನೇಹಿಯಾಗಿದ್ದಿರಿ, ಒಂದೇ ಬಲ ಒಂದೇ ಭರವಸೆಯವರಾಗಿದ್ದಿರಿ. ಇದೆಲ್ಲವೂ ಸರಿ ಇದೆ. ಆದರೆ ಮಾಸ್ಟರ್ ಸರ್ವಶಕ್ತಿವಂತನ ಸ್ಟೇಜ್ ಮೇಲೆ ಬಂದರೆ ಎಲ್ಲರೂ ನಿಮ್ಮ ಮುಂದೆ ಪತಂಗಗಳ ಸಮಾನ ಸುತ್ತುವರು. ಓಂ ಶಾಂತಿ. ಓಂ ನಮಃ ಶಿವಾಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಕನ್ನಡ ಮುರಳಿ ರಾಜಯೋಗ ಮೆಡಿಟೇಷನ್ ಹಾಗೂ ಆತ್ಮಿಕ ಜ್ಞಾನಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.